ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ನಿಮ್ಮೆಲ್ಲರ ಬಾಳಲು ಕೂಡ ಹೊಸದಾದಂತಹ ಹರ್ಷವನ್ನ ಹಾಗೂ ಬೆಳವಣಿಗೆಯನ್ನ ತರಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮೆಲ್ಲರಿಗೂ ದೇವರು ಉತ್ತಮವಾದಂತಹ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಕೂಡ ನಾವು ಬೇಡ್ತೀವಿ ನಮ್ಮ ವಿದ್ಯಾಶಕ್ತಿಯ ಪರವಾಗಿ. ಇದನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇದೇ 6ನೇ ತಾರೀಕಿನಿಂದ ನಮ್ಮ ವಿದ್ಯಾಶಕ್ತಿಯ ವಿನೂತನವಾದಂತಹ ಪ್ರಯೋಗ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ನಿಮ್ಗೆ ಸಿಗುತ್ತೆ. ಈ ಒಂದು ಟೆಸ್ಟ್ ಅನ್ನ 2 ವಿಧಗಳಲ್ಲಿ ನಾವು ನಡೆಸ್ತೀವಿ. ಒಂದು ನಿಮ್ಗೆ ಬಬಲ್ ಶೀಟ್ ಅನ್ನ ಕೊಡೋದ್ರ ಮೂಲಕ, ಮತ್ತೊಂದು ಆಫ್ಲೈನ್ ಮೂಲಕ. ಇವೆರಡಕ್ಕೂ ಹೇಗೆ ನಿಮ್ಮ ತಯಾರಿ ಅನ್ನೋದಾಗ್ಬೇಕು ಇದ್ರ ಕುರಿತು ಸಾಕಷ್ಟು ಬಾರಿ ಹಿಂದೆ ನಾವು ವಿಡಿಯೋಸ್ಗಳನ್ನ ತೋರಿಸಿದ್ವಿ. ಅದನ್ನ ಈಗ ಪುನರ್ವರ್ತಿಸ್ತಾ ಮತ್ತೊಮ್ಮೆ ನಿಮ್ಗೆ ವಿಡಿಯೋವನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಾವ ರೀತಿ ನಿಮ್ಮ ಒಂದು ಪ್ರಯತ್ನ ಈ ಒಂದು ಟೆಸ್ಟ್ಗೆ ಇರ್ಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಇದೀಗ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ. ಎಲ್ಲಾರ್ಗೂ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ನಾನು. ಕೇಳಿಸ್ತಾ ಇದೆಯಾ? ಈಗ ಕೇಳಿ. ಶಕ್ತಿಯ ಒಂದು ಈ ರಸಪ್ರಶ್ನೆಯ ಉತ್ತರ ಎಲ್ಲರಿಗೂ ವಿದ್ಯಾಶಕ್ತಿಯ ಒಂದು ಈ ರಸಪ್ರಶ್ನೆಯ ಉತ್ತರ ಪತ್ರಿಕೆಯ ಅಥವಾ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ನಿಮ್ಮ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಒಂದು MCQ ಸೀಟ್ ಅಂತ ಕರಿತೀವಿ. ರಸಪ್ರಶ್ನೆಯ ಸೀಟ್ ಬರ್ತಾ ಇದೆ. ಈ ಒಂದು ಶೀಟಿಗೆ ನಾವೇನಂತ ಕರಿತೀವಿ ಅಂದ್ರೆ ಬಬಲ್ ಶೀಟ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಬಬಲ್ ಶೀಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕು. ನೀವು ನಿಮ್ಮ ಈ ಶಾಲೆಯ ಹೆಸರನ್ನು ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆಯಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇದ್ದೀನಿ ನೋಡ್ರಿ, ಅದೇ ರೀತಿ ನೀವು ಕೂಡ ಬರಿಬೇಕು. ಅಲ್ಲೇ ನೋಡಿದ್ರಿ CSHARAHUA ಅಂತ ಇದೆಯಲ್ಲ, ಅದೇ ರೀತಿ ನಾವು ಬರಿತಾ ಇರಬೇಕು. ಅದು ದೊಡ್ಡ ಅಕ್ಷರದಲ್ಲಿ ಸಣ್ಣ ಸಣ್ಣ ಅಕ್ಷರಗಳನ್ನು ಬರಿಬಾರ್ದು. ಓಕೆ, ಇದೇ ರೀತಿ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಓಕೆ, ಎರಡನೇದೇನಂತಂದ್ರೆ ಟೆಸ್ಟ್ ನಂಬರ್ ಅಂತ ಬಂತು. ಓಕೆ, ಈ ಟೆಸ್ಟ್ ನಂಬರನ್ನು MCQ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ರಸಪ್ರಶ್ನೆಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಈ ವಿದ್ಯಾಶಕ್ತಿಯ ಟೀಚರ್ ಏನು ಮಾಡ್ತಾರೆ, ಆ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ನೀವು ಆ ನಂಬರನ್ನು ಇಲ್ಲಿ ಬರೆಯಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲೇ 146 ಇದನ್ನು ಬರಿತಾ ಇದ್ದೀನಿ ನೋಡ್ರಿ. ಇದೇ ರೀತಿ ನಿಮ್ಮ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ನಂಬರ್ಸ್ಗಳು ಚೇಂಜ್ ಇರ್ತವೆ. ಆ ನಂಬರ್ಗಳನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಆ ಟೆಸ್ಟ್ ನಂಬರನ್ನು ಇಲ್ಲಿ ಬರಿತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ವಿಷಯ ಏನಂದ್ರೆ ರೋಲ್ ನಂಬರ್. ಓಕೆ, ಇದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿಯ ಪ್ರಕಾರ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿ ಸಂಖ್ಯೆ ಯಾವುದಿರ್ತೈತಿ ಅದನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ನಾನು 104 ಅಂತ ಬರಿತೇನೆ. ಓಕೆ, 104 ಅಂತ ಬರದೆ ಅಂದ್ರೆ ಅಲ್ಲೇ ನೋಡ್ರಿ 104 3 ಡಿಜಿಟ್ ಇದ್ದಾವೆ. ಓಕೆ, ಸೊ ಇನ್ ಕೇಸ್ ನಿಮ್ದು ಏನಾದ್ರು 2 ಡಿಜಿಟ್ ಇತ್ತಂದ್ರೆ 34 ಅಂತ ಇತ್ತಂತ ತಿಳ್ಕೊರಿ. ನಾವು ಫಾರ್ ಎಕ್ಸಾಂಪಲ್ ಏನು ಬರಿತಾ ಇದ್ದೀನಿ, 34 ಅಂತ ಬರಿತಾ ಇದ್ದೀನಿ. ಓಕೆ, ಸೊ 3 4 ಸ್ಟಾರ್ಟಿಂಗ್ ಲೈನಿಂದ ಈ ರೀತಿ ಬರೀಬೇಕು. 3 4. ಇನ್ ಕೇಸ್ ಒಂದೇ ಡಿಜಿಟ್ ಇತ್ತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಾ 5 ಅಂತ ಬರಿತಾ ಇದ್ದೀನಿ ನೋಡ್ರಿ, ಅದನ್ನಷ್ಟೇ ಬರಿಬೇಕು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೋತೀನಿ. ಇದ್ರ ನೆಕ್ಸ್ಟ್ ರೋಲ್ ನಂಬರ್ನ ಕೆಳಗಿರುವಂತೆ ಇಲ್ಲೇ 0 to 9 ಕಾಲಮ್ವರೆಗೂ ಏನನ್ನೂ ಬರೆಯೋ ಹಾಗಿಲ್ಲ, ನಥಿಂಗ್ ಏನೂ ಬರೆಯೋ ಹಾಗಿಲ್ಲ. ಇದ್ರ ನೆಕ್ಸ್ಟ್ ಬರುವಂಥದ್ದು ನಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ನೆಕ್ಸ್ಟ್ ಏನಾಗ್ತೈತಿ, ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಅಟ್ ಎ ಟೈಮ್ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಆ ಪ್ರಶ್ನೆಗಳು 4 ಆಯ್ಕೆಗಳನ್ನು ಹೊಂದಿರ್ತವೆ, ABCD ಅಂಥೇಳಿ. ಓಕೆ, ಅಲ್ಲಿ ನೀವು ಸರಿಯಾಗಿ ವಿಚಾರ ಮಾಡಿ ಕರೆಕ್ಟ್ ಆನ್ಸರಿಗೆ ನೀವೇನು ಮಾಡಬೇಕು, ಸರ್ಕಲನ್ನು ಮಾಡಬೇಕು. ಅಥವಾ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ B ಇತ್ತಂತ ಅನ್ಕೋರಿ, ಹೌದಾ, ಆ B ಅಂತ ಇತ್ತಂದ್ರೆ ಆ B ಸರ್ಕಲ್ಗೆ ನಾವೇನು ಮಾಡಬೇಕು,
ಡಾಟನ್ನು ಹಾಕಬೇಕು. ಓಕೆ, ಬಿ ಸರ್ಕಲ್ಲಿಗೆ ಡಾಟನ್ನು ಹಾಕಬೇಕು. ಕರೆಕ್ಟಾಗಿ ಬಿ ಸರ್ಕಲ್ಲಿಗೆ ಡಾಟನ್ನು ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇನ್ ಕೇಸ್ ನೆಕ್ಸ್ಟ್ ಕ್ವಶನ್ ಏನಾಗಿರ್ತೈತಿ, ಡಿ ಅಂತ ಇತ್ತಂತ ಎನ್ಕೋರಿ. ಸೊ ಆ ಡಿ ಅನ್ನು ನಾವೇನು ಮಾಡಬೇಕು, ಕರೆಕ್ಟಾಗಿ ಸರ್ಕಲನ್ನು ಹಾಕಬೇಕು. ಅದನ್ನು ಏನು ಮಾಡಬೇಕು, ಕಲರಿಂಗ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಇವೆಲ್ಲ ನಿಮಗೇನಾಗಿರ್ತವೆ, ಆಲ್ಮೋಸ್ಟ್ ನೀವು ನವೋದಯ ಅವಿವು ಸ್ವಲ್ಪ ಕ್ವಶನನ್ನು ಅಟೆಂಡ್ ಮಾಡಿರ್ತೀರಿ. ಈ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇದೇ ರೀತಿ ಇದನ್ನು ಏನು ಮಾಡಬೇಕು, ಒಂದು ಕ್ವಶನಿಗೆ ಒಂದಕ್ಕಿಂತ ಹೆಚ್ಚು ಆನ್ಸರನ್ನು ಕೊಡಬಾರ್ದು. ಓಕೆ, ಅರ್ಥ ಆಯ್ತಾ? ಸೊ ಅದರ ನೆಕ್ಸ್ಟ್ ನಾವು ಇದ್ರ ಮೇಲೆ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ, ಅಥವಾ ಇದೇ ರೀತಿ ನಾವೇನು ಮಾಡಬೇಕು, ಡಾಟನ್ನು ಏನು ನೀವು ಸರ್ಕಲ್ ಮಾಡಿದಾರಲ್ಲ ಅದನ್ನು ಅಪ್ ಟು 20ವರೆಗೂ ನೀವೇನು ಮಾಡಬೇಕು, ಸರ್ಕಲನ್ನು ಕರೆಕ್ಟಾಗಿ ಆನ್ಸರನ್ನು 20 ಆನ್ಸರಿಗೂ ಕರೆಕ್ಟ್ ಆನ್ಸರ್ ಕೊಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಈ ಒಂದು ಪೇಪರ್ ಮೇಲೆ ಯಾವುದೇ ಲೈನ್ ಎಳೆಯೋದಾಗಲಿ ಅಥವಾ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಏನೋ ಗೀಚೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಆಮೇಲೆ ಪೇಪರ್ ಫುಲ್ಲಿ ಕ್ಲೀನ್ ಆಗಿರಬೇಕು. ಓಕೆ, ಏನು ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಮತ್ತು ಸ್ಕೂಲ್ ನೇಮು, ಟೆಸ್ಟ್ ನಂಬರು, ರೂಲ್ ನಂಬರ್ ಅಂತೂ ಆಲ್ರೆಡಿ ಇರ್ತೈತಿ. ಓಕೆ, ಸೊ ಹಾಗಾಗಿ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಇನ್ ಕೇಸ್ ಆ ಲೈನ್ ಎಳೆಯೋದಾಗಲಿ ಅಥವಾ ಹೆಸರು ಇದ್ದು ಏನೋ ಬರೆಯೋದಾಗಲಿ ಇತ್ತಂದ್ರೆ ಆ ಒಂದು ಆನ್ಸರ್ ಪೇಪರ್ ಏನಾಗ್ತೈತಿ, ರಿಜೆಕ್ಟ್ ಆಗ್ತೈತಿ. ಓಕೆ, ಸೊ ಇದೆಲ್ಲ ಅರ್ಥ ಆಯಿತು ಅನ್ಕೋತೀನಿ ನಾನು. ಇದೀಗ ನೆಕ್ಸ್ಟ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಕೇಳಿದ್ರಲ್ಲ ಮಕ್ಕಳೇ, ಯಾವ ರೀತಿಯಾಗಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕು ಅಂತ. ಇದೆಲ್ಲ ನಿಮ್ಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದನ್ನ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಂದುವರಿಸ್ತಾ ಸಾಗೋಣ. ಇವತ್ತಿನ ತರಗತಿಯಲ್ಲಿ ನಾವು ಫಸ್ಟ್ ಶುರು ಮಾಡಿದ್ದೆಲ್ಲಿಂದ? ವೆರಿ ಗುಡ್, ಡಿಕ್ಟೇಷನ್ ಪದಗಳಿಂದ. ನಾನು ಕೆಲವೊಂದು ಪದಗಳನ್ನ ನಿಮ್ಗೆ ಡಿಕ್ಟೇಷನ್ ಮೂಲಕ ನೀಡ್ತಾ ಹೋಗ್ತೀನಿ. ಎಷ್ಟು ಪದ ನೀಡ್ತಾ ಹೋಗ್ತೀನಿ? ಒಟ್ಟು 5 ಪದಗಳನ್ನ ನೀಡ್ತಾ ಹೋಗ್ತೀನಿ. ಬಹಳ ಸರಳವಾದಂತಹ ಕನ್ನಡ ಪದಗಳಾಗಿರುತ್ತೆ. 5 ಪದಗಳನ್ನ ನೀವು ನೀಟಾಗಿ ಬರೆದು ಆ ನಂತರದಲ್ಲಿ ಶಾಲಾ ಕೋಆರ್ಡಿನೇಟರ್ಸ್ ಗಳು ಯಾರಿರ್ತಾರೆ ಅವರು ಆ ಪದಗಳ ಏನು ಉಕ್ತ ಲೇಖನವನ್ನ ಮಾಡ್ತೀವಲ್ಲ. ಡಿಕ್ಟೇಷನ್ ಅಂದ್ರೆ ಏನು? ಉಕ್ತ ಲೇಖನ. ಆ ಉಕ್ತ ಲೇಖನ ಏನ್ ಮಾಡಿರ್ತೀವಿ ಅದರ ಒಂದು ಪಟವನ್ನ ಹಿಡಿದು ನಮ್ಗೆ ಕಳಿಸ್ಬೇಕಾಗತ್ತೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ನಮ್ಮ ಉಕ್ತ ಲೇಖನ ಅಂದ್ರೆ ಡಿಕ್ಟೇಷನ್ ನ. ಓಕೆ, ನಮ್ಮ ಡಿಕ್ಟೇಷನ್ ಅಲ್ಲಿ ನಾನ್ ನಿಮ್ಗೆ ಕೊಡ್ತಾ ಇರುವಂತಹ ಮೊದಲನೇ ಪದ ಪರ್ವತ. ಮೊದಲನೇ ಪದ ಪರ್ವತ. ಪರ್ವತ. ತದನಂತರದಲ್ಲಿ ಮಣ್ಣು. ಮಣ್ಣು. ಮೊದಲನೇ ಪದ ಪರ್ವತ, ಎರಡನೆಯ ಪದ ಮಣ್ಣು, ಮೂರನೆಯ ಪದ ಬೀಜ. ಮೂರನೆಯ ಪದ ಬೀಜ. ನಾಲ್ಕನೆಯ ಪದ ಹೂವು. ನಾಲ್ಕನೆಯ ಪದ ಹೂವು. ಐದನೇ ಪದ ಎಲೆ. ಬರ್ಕೊಳ್ಳಿ. ಮೊದಲನೇ ಪದ ಪರ್ವತ, ಎರಡನೆಯ ಪದ ಮಣ್ಣು, ಮೂರನೆಯ ಪದ ಬೀಜ, ನಾಲ್ಕನೆಯ ಪದ ಹೂವು, ಐದನೆಯ ಪದ ಎಲೆ. ಐ ರಿಪೀಟ್, ಪರ್ವತ, ಮಣ್ಣು, ಬೀಜ, ಹೂವು, ಎಲೆ. ಬರ್ಕೊಂಡ್ರಾ? ಕ್ಲಿಯರ್ ಆಯ್ತಲ್ಲ? ವೆರಿ ಗುಡ್. ಈಗ ಉಕ್ತ ಲೇಖನ ಡಿಕ್ಟೇಷನ್ ಆಗಿದೆ. ನೇರವಾಗಿ ಪಾಠದ ಕಡೆಗೆ ದುಮ್ಕಣ. ಸೊ ಪಾಠದಲ್ಲಿ ಲಾಸ್ಟ್ ಟೈಮ್ ನಾನು ಏನ್ರ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ, ಏನ್ ಹೇಳ್ತಾ ಇದ್ದೆ ನಾನು ನಿಮ್ಗೆ? ವಾಟ್ ವರ್ ವಿ ಡಿಸ್ಕಸಿಂಗ್ ಲಾಸ್ಟ್ ಕ್ಲಾಸ್ ನಲ್ಲಿ? ವೆರಿ ಗುಡ್. ಚಲನೆ ಮತ್ತು ಕಾಲದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಕಾಲದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಕಾಲದ ಬಗ್ಗೆ ಹೇಳ್ತಾ ಹೇಳ್ತಾ ನಾನ್ ನಿಮ್ಗೆ ಹಲವು ರೀತಿಯಾದಂತಹ ಕಾಲವನ್ನ ನಾವು ಕಂಡುಹಿಡಿಯುವಂಥದ್ದು, ನೆರಳು ಗಡಿಯಾರ ಆಗಿರಬಹುದು, ಜಲ ಗಡಿಯಾರ ಆಗಿರಬಹುದು, ಮರಳು ಗಡಿಯಾರ ಆಗಿರಬಹುದು, ಇವುಗಳ ಬಗ್ಗೆ ಕೂಡ ಹೇಳ್ತಾ ಇದ್ದೆ. ಇನ್ನು ಈ ಗಡಿಯಾರಗಳ ಕಾರ್ಯಗಳ ಬಗ್ಗೆ ಹೇಳ್ತಾ ಇದ್ದಾಗ ಆವರ್ತಕ ಚಲನೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಹೌದಾ? ಆವರ್ತಕ ಚಲನೆ. ಆವರ್ತಕ ಚಲನೆ ಅಂದ್ರೆ
ಆವರ್ತಕ ಚಲನೆ ಅಂದ್ರೆ ಏನ್ ಅರ್ಥ ಆಗುತ್ತೆ ನಿಮ್ಗೆ? ವೆರಿ ಗುಡ್. ಸರ್ಕ್ಯುಲರ್ ಮೋಷನ್. ಸೊ ಯಾವ್ದು ಈ ರೀತಿ ಸರ್ಕ್ಯುಲರ್ ಮೋಷನ್, ಇದನ್ನ ನಾವು ಆವರ್ತಕ ಚಲನೆ ಅಂತ ಹೇಳ್ತೀವಿ. ಒಂದು ಸರ್ಕಲ್ ಆಗಿ ಹೋಗುವಂತದ್ಕೆ ಆ ಚಲನೆಗೆ. ಈ ಆವರ್ತಕ ಚಲನೆಗೂ ಕಾಲಕ್ಕೂ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ. ಈಗ ಕಾಲ ಅಂತ ಹೇಳಿದ್ರೆ ಏನು? ಟೈಮ್ ಮೇಡಮ್, ಸಮಯ ಅಂತ ನಾವ್ ಹೇಳ್ತೀವಲ್ವಾ? ಸಮಯವನ್ನ ನಾವ್ ಹೇಗೆ ಕಂಡುಹಿಡಿತೀವಿ? ನಿಮ್ ನೆನ್ಪಿದ್ಯಾ? ಹಿಂದಿನ ಕಾಲದಲ್ಲಿ ಒಂದು ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವಂತಹ ಸಮಯವನ್ನ ಅರ್ಧ ದಿನ, ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯ ಆಗೋದ್ನ ಒಂದು ಸಂಪೂರ್ಣವಾದಂತಹ ದಿನ, ಒಂದು ಹುಣ್ಣಿಮೆಯಿಂದ ಮತ್ತೊಂದು ಹುಣ್ಣಿಮೆ ಒಂದು ತಿಂಗಳು, ಹಾಗೇನೆ ಈ ಭೂಮಿ ಒಂದು ಆ, ಆ, ಸೂರ್ಯನ ಸುತ್ತುವಂತಹ ಆ ಒಂದು ಸುತ್ತಾಟಕ್ಕೆ ಒಂದು ವರ್ಷ ಅಥವಾ ಸಂವತ್ಸರದ ಕಾಲ ಅಂತ ಕರಿತೀವಿ. ಜನರಲ್ ಆಗಿ ಕ್ಯಾಲೆಂಡರ್ ಇಯರ್ ಇರೋದು ಜನವರಿಯಿಂದ ಡಿಸೆಂಬರ್ ವರ್ಗೂ. ಆದ್ರೆ ನಾವೆಲ್ಲರೂ ಆಚರಣೆ ಮಾಡೋದು ಒಂದು ಸಂವತ್ಸರದ ಕಾಲ. ಚೈತ್ರ ಗೊತ್ತಿದ್ಯಾ? ನಿಮ್ ಕಲ್ತಿದ್ರಾ? ಹೇಳಿ ನೋಡೋಣ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ನೆನ್ಪಿದ್ಯಾ ಎಲ್ಲಾರ್ಗು? ನೆನ್ಪಿಲ್ಲ ಅಂದ್ರೆ ಕಲ್ತ್ಕೊಳ್ಳಿ. ಇವೆಲ್ಲ ಕಲಿಬೇಕಾಗಿರುವಂತ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಇದನ್ ಹೇಳ್ತಾ ನಾನ್ ನಿಮ್ಗೆ ಒಂದು ಆಸಕ್ತಿದಾಯಕವಾದಂತಹ ವಿಷಯವನ್ನ ಹೇಳ್ತೀನಿ ವಿಜ್ಞಾನದ ಕುರಿತು. ಆಸಕ್ತಿದಾಯಕ ಅನ್ನೋಕೆ ಏನ್ ಹೇಳ್ತೀವಿ ನಾವು? ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಫ್ ಸೈನ್ಸ್. ವಿಜ್ಞಾನದ ಆಸಕ್ತಿದಾಯಕ ವಿಷಯ. ಇವತ್ತಿನ ವಿಜ್ಞಾನದ ಆಸಕ್ತಿದಾಯಕ ವಿಷಯ ಬಂದು ಏನಿದು? ಒಂದು ಸರ್ಕಲ್ ಮೇಡಮ್. ಏನಿದು? 12, 3, 6, 9. ಅದೇ ನಾನು ಈ ರೀತಿಯಾಗಿ ಬರ್ದ್ರೆ ನಂಬರ್ಸ್ಗಳನ್ನ ಹಾಕಿದ್ದೀರಾ ಮೇಡಮ್? ಈ ರೀತಿಯಾಗಿ ಬರ್ದ್ರೆ ಗಡಿಯಾರ ಮೇಡಮ್. ಸೊ ನಾವು ಇವತ್ತು ಕ್ಲಾಕ್ ಅಥವಾ ಗಡಿಯಾರದ ಬಗ್ಗೆ ಇಂಟ್ರೆಸ್ಟಿಂಗ್ ದಾಯಕವಾಗಿರುವಂತಹ ವಿಷಯವನ್ನ ತಿಳಿಯೋಣವಾ? ಇದೆಲ್ಲ ನಿಮ್ಗೆ ಅನುಕೂಲಕರ ಆಗುತ್ತಾ? ಹಾಗಾದ್ರೆ ತಡ ಮಾಡ್ದೆ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಎಲ್ಲಾರ್ಗು ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಎಸ್, ನಾವಿವತ್ತು ಗಡಿಯಾರದ ಬಗ್ಗೆ ಆಸಕ್ತಿದಾಯಕವಾಗಿರುವಂತಹ ವಿಷಯವನ್ನ ಕಲಿತಾ ಹೋಗೋಣ. ಮೊದಲನೇದಾಗಿ ಗಡಿಯಾರನ ನಾವ್ ಇಂಗ್ಲಿಷ್ ನಲ್ಲಿ ಏನಂತೀವಿ? ಕ್ಲಾಕ್ ಅಂತೀವಿ. ನಾನು ಸಹ ಬೋರ್ಡ್ ಮೇಲೆ ಬರ್ದಿದ್ದೀನಲ್ಲ, ಕ್ಲಾಕ್. ಕ್ಲಾಕ್ ಅಂದ್ರೆ ಏನು? ಕ್ಲಾಕ್ ಅನ್ನುವಂತಹ ಪದ ಕ್ಲಾಕ ಅನ್ನುವಂತಹ ಲ್ಯಾಟಿನ್ ಪದದಿಂದ ಬಂದಿದೆ. ಇದರ ಅರ್ಥ ಗಂಟೆ ಅಥವಾ ಬೆಲ್. ಸೊ ಈಗ್ಲೂ ಕೂಡ ಹಲವಾರು ಗಡಿಯಾರದಲ್ಲಿ 6 ಗಂಟೆ 3 ಗಂಟೆ ಆದ ತಕ್ಷಣ ಬೆಲ್ ಹೊಡೆಯುತ್ತೆ, ಹೌದಾ? ಶಾಲೆಯಲ್ಲೂ ಕೂಡ ಹಾಗೆ ಅಲ್ವಾ? ಎಸ್. ಸೊ ಇದು ಕ್ಲಾಕ ಅನ್ನುವಂತಹ ಲ್ಯಾಟಿನ್ ಪದದಿಂದ ಬಂದಿದೆ. ನೆಕ್ಸ್ಟ್, ಹಳೆಯ ಕಾಲದಲ್ಲಿ ಜನರು ಸಮಯವನ್ನ ಅಳೆಯಲು ಸೂರ್ಯನ ನೆರಳಕ್ಕೆ ನಾವು ಸನ್ ಡಯಲ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ನೀರು, ಜಲ ಗಡಿಯಾರ, ಮರಳಿನ ಗಡಿಯಾರನ ಬಳಸ್ತಾ ಇದ್ರು. ಮೇಡಮ್, ಈ ವಿಷಯಗಳ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ. ನೆರಳಿನ ಗಡಿಯಾರ, ಸೂರ್ಯನ ನೆರಳಿನ ಗಡಿಯಾರ, ಜಲ ಗಡಿಯಾರ, ಮರಳಿನ ಗಡಿಯಾರದ ಬಗ್ಗೆ ಇನ್ನು ಸಂಕ್ಷಿಪ್ತವಾಗಿ ಐ ಟೆಲ್ ಯು ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಹಳೆ ಕಾಲದಲ್ಲಿ ಸಮಯವನ್ನ ಈ ರೀತಿ ನೋಡಲಾಗ್ತಾ ಇತ್ತು. ಅದಾದ ನಂತರ ಕೊಲಾರೊಡದ
ವಿಜ್ಞಾನಿಗಳು 20 ಮಿಲಿಯನ್ ವರ್ಷಗಳಲ್ಲಿ ಕೇವಲ 1 ಸೆಕೆಂಡ್ ಮಾತ್ರ ವ್ಯತ್ಯಾಸವಾಗುವ ಅತಿ ನಿಖರವಾದ ಅಕ್ಯುರೇಟ್ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಏನಂತೀವಿ? ಅಕ್ಯುರೇಟ್ ಪರಮಾಣು ಗಡಿಯಾರ, ಅದನ್ನ ಆಟಮಿಕ್ ಕ್ಲಾಕ್ ಅಂತ ಕರಿತೀವಿ, ಅದನ್ನ ಅಭಿವೃದ್ಧಿ ಪಡಿಸ್ತಾರೆ. ಓಕೆ, ಒಂದು ಮಾತಿದೆ, ಈ ಕೈಯಲ್ಲಿರುವಂತಹ ಗಡಿಯಾರ ಏನಿದೆಯಲ್ಲ, ಜನರ ಅಭಿಪ್ರಾಯ ಇದ್ದಂತೆ, ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಒಬ್ರು ಟೈಮ್ ಇನ್ನೊಂದ್ ಟೈಮ್ ಜೊತೆ ಮ್ಯಾಚ್ ಆಗಲ್ಲ, ಆದ್ರೂ ಎಲ್ಲಾರು ನಮ್ಮ ಸಮಯ ಸರಿ ಇದೆ ಅಂತ ಅನ್ಕೊಂತಾರೆ, ನಮ್ಮ ಅಭಿಪ್ರಾಯಗಳು ಸರಿ ಇದೆ ಅಂತ ಅನ್ಕೊಂತಾರೆ. ಅದೇ ರೀತಿ ಆದ್ರೆ ಅತಿ ನಿಖರವಾದಂತಹ ಪರಮಾಣು ಗಡಿಯಾರ ಇರೋದು ಕೊಲೊರಡದ ವಿಜ್ಞಾನಿಗಳು ಇದನ್ನ ಕಂಡುಹಿಡಿದಿದ್ದಾರೆ. ನೆಕ್ಸ್ಟ್ ಲಂಡನ್ ಅಂದ ತಕ್ಷಣ ಈ ಪ್ರಸಿದ್ಧವಾದಂತಹ ಗಡಿಯಾರ ನೆನಪಾಗಬಹುದು. ಇದನ್ನ ಬಿಗ್ ಬೆನ್ ಅಂತ ಕರೀತಾರೆ. ಈ ಲಂಡನ್ನ ಪ್ರಸಿದ್ಧ ಬಿಗ್ ಬೆನ್ ವಾಸ್ತವವಾಗಿ ಗಡಿಯಾರದ ಗೋಪುರ ಅಲ್ಲ, ಬದಲಿಗೆ ಆ ಗೋಪುರದ ಒಳಗಿರುವ ಅತಿ ದೊಡ್ಡ ಗಂಟೆಯ ಹೆಸರು. ಇದು ಎಷ್ಟೋ ಜನ ಆ ಒಂದು ಗಡಿಯಾರದ ಬಿಲ್ಡಿಂಗ್ ಅಂತ ಅನ್ಕೊಂತಾರೆ. ಲಂಡನ್ ನಲ್ಲಿ ಇರುವಂತಹದ್ದು, ನೀವು ಟಿವಿಗಳಲ್ಲಿ ಜಾಹೀರಾತುಗಳಲ್ಲಿ ನೀವು ಇದನ್ನ ನೋಡಿರಬಹುದು ಅಲ್ವಾ? ಸೊ ಇದು ಬಿಗ್ ಬೆನ್ ಆ ಒಂದು ಬಿಗ್ ಬೆನ್ ಅನ್ನ ಅನುಕರಣೆ ಮಾಡಿ ನಮ್ಮ ಭಾರತದಲ್ಲೂ ಕೂಡ ಹಲವಾರು ಮಾನ್ಯುಮೆಂಟ್ಸ್ ಗಳು ಇದೆ. ಹಲವಾರು ಚಲನಚಿತ್ರಗಳಲ್ಲಿ, ಹಾಡುಗಳಲ್ಲಿ ನೀವು ಕಾಣ್ತಾ ಹೋಗಬಹುದು. ಇದೇನಾಗಿದೆ ಅಂತ ಹೇಳಿದ್ರೆ, ಆ ಗೋಪುರದ ಒಳಗಡೆ ಇರುವಂತಹ ದೊಡ್ಡ ಗಂಟೆಯ ಹೆಸರು ಬಿಗ್ ಬೆನ್. ಇನ್ನು ಈ ಗಡಿಯಾರವು ದೈತ್ಯ ಗೋಪುರಗಳಷ್ಟು ದೊಡ್ಡದಾಗಿರಬಹುದು ಅಥವಾ ಮಡಿಕಟ್ಟಿನ ಮೇಲೆ ಧರಿಸುವಷ್ಟು ಸಣ್ಣದಾಗಿರಬಹುದು. ಮಡಿಕಟ್ಟಿನ ಮೇಲೆ ನೋಡುವಂತಹ ಈ ಸಮಯವನ್ನ ನಾವು ವಾಚ್ ಅಂತ ಕರಿತೀವಿ. ಏನಂತೀವಿ ಇದಕ್ಕೆ? ವಾಚ್ ಅಂತ ಕರಿತೀವಿ. ಸೊ ನಿಮ್ಮೆಲ್ಲರಿಗೂ ವಾಚ್ ಇಷ್ಟ ಆಯ್ತಾ? ನಾವ್ ಹೇಳ್ದಂತಹ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟಕ್ಕೆ ನಮ್ಮ ಒಂದು ಆಸಕ್ತಿ ಮುಗ್ದು ಹೋಗಲ್ಲ. ದೇರ್ ಇಸ್ ಅನದರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಲಿಕ್ಕೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಗಡಿಯಾರ ಎಷ್ಟು ಸುಂದರವಾದದ್ದು ಅಂತ ಹೇಳಿದ್ರೆ, ಗಡಿಯಾರದಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 12 ಅಲ್ವಾ? ಈಗ 11 ಮತ್ತೆ 1 ಕೂಡಿಸಿ ಎಷ್ಟಾಗುತ್ತೆ? 11 + 1 12, 10 + 2 12, 9 + 3 12, 8 + 4 12, 7 + 5 12. 6 ಜೊತೆಗೆ ಯಾವುದೇ ನಂಬರ್ ಇಲ್ಲ, ಆದ್ರಿಂದ 6 + 6 12. ನೋಡುದ್ರಾ ಎಷ್ಟು ಕರಾರವಕ್ಕಾಗಿದೆ ಅಂತ? ಇದು ಗಡಿಯಾರ ಹೇಗ್ ತಿರುಗುತ್ತೆ? ಈ ತರ ದಿಕ್ಕಿನಲ್ಲಿ ತಿರುಗ್ತಾ ಹೋಗುತ್ತೆ, ಒಂದು ಆವರ್ತನ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗುತ್ತೆ. ಅದೇ ಉಲ್ಟಾ ತಿರ್ಗದ್ನ ಆಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ನಮ್ಮ ಮನೇಲಿ ದೃಷ್ಟಿ ತೆಗಿಬೇಕಾದ್ರೆ ಹೀಗೆ 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 ತೆಗೆದು ನಂತರ ಆಂಟಿ ಕ್ಲಾಕ್ ವೈಸ್ ಈ ರೀತಿಯಾಗಿ ತೆಗಿತಾರಲ್ಲ, ಆ ತರ. ಓಕೆ, ಸೊ 12 ಆಯ್ತು. ಈಗ 12 + 1 ಎಷ್ಟು? 13 ಅಲ್ವಾ? 11 + 2 13, 10 + 3 13, 9 + 4 13, 8 + 5 13, 7 + 6 13. ಸರಿ ಹೋಯ್ತಾ? ಸೊ ಈಗ 6 ಬರೋ ಹಾಗೆ ನಾವು ಮೈನಸ್ ಮಾಡ್ತಾ ಹೋಗಬಹುದು. ಅದನ್ನು ಕೂಡ ನಾವು ಮಾಡ್ತಾ ಹೋಗಬಹುದು. ಹೇಗೆ ಅದನ್ನ ಮಾಡ್ತಾ ಹೋಗಬಹುದು? 12ರಲ್ಲಿ 6ನ್ನ ಕಳೆದ್ರೆ ಎಷ್ಟಾಗುತ್ತೆ? 6. 11ರಲ್ಲಿ 5ನ್ನ ತೆಗೆದಾಗ 11 - 5 ತೆಗೆದಾಗ ಮತ್ತೆ 6 ಬರುತ್ತೆ. ಹೌದಾ? 10ರಲ್ಲಿ 4 ತೆಗೆದಾಗ 6 ಬರುತ್ತೆ ಅಲ್ವಾ? 9ರಲ್ಲಿ 3 ತೆಗೆದಾಗ 6 ಬರುತ್ತೆ. 8ರಲ್ಲಿ 2 ತೆಗೆದಾಗ 6 ಬರುತ್ತೆ. 7ರಲ್ಲಿ 1 ತೆಗೆದಾಗ 6 ಬರುತ್ತೆ. ನೋಡಿದ್ರಾ? ಒಂದೇ ಗಡಿಯಾರದಲ್ಲಿ 3 ಫನ್ ಫ್ಯಾಕ್ಟ್ ಗಳನ್ನ ನಾವು ಆರಿಸ್ತಾ ಹೋದ್ವಿ. ಇದು ಗಡಿಯಾರ ಈ ರೀತಿ ವಿನ್ಯಾಸಗೊಂಡಿದೆ. ಆಸಕ್ತಿದಾಯಕವಾಯ್ತಲ್ಲ ವಿಷಯ? ಇಷ್ಟ ಆಗಿತ್ತಲ್ಲ? ವೆರಿ ಗುಡ್. ಈಗ ವಾಪಸ್ಸು ಪಾಠದ ಕಡೆಗೆ ಗಮನವನ್ನ ಹರಿಸೋಣ. ಸೊ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಈ ಪೆಂಡುಲಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪೆಂಡುಲಮ್ ಅಂದ್ರೆ ಲೋಲಾಕ, ಸಿಂಪಲ್ ಲೋಲಾಕ, ಸರಳವಾದಂತಹ ಲೋಲಾಕ. ಸೊ ಇದು ಏನ್ ಮಾಡುತ್ತೆ? ಆವರ್ತಕ ಅಂದ್ರೆ ಸರ್ಕ್ಯುಲರ್ ಮೋಷನ್ ಅನ್ನ ಉಪಯೋಗಿಸ್ಕೊಳ್ತಾ ಹೋಗುತ್ತೆ. ಈ ಒಂದು ಆವರ್ತಕ ಚಲನೆಯನ್ನ ಸಾಮಾನ್ಯವಾಗಿ ಗಡಿಯಾರದಲ್ಲಿ ನಾವು ಕಾಣ್ತಾ ಹೋಗಬಹುದು.
ಒಂದು ಆಧಾರ ಸ್ತಂಭಕ್ಕೆ ಒಂದು ದಾರದಿಂದ ತೂಗು ಬಿಟ್ಟಂತಹ ಲೋಹದ ಒಂದು ಸಣ್ಣ ಗುಂಡು ಅಥವಾ ಕಲ್ಲಿನ ತುಂಡನ್ನ ಸರಳ ಲೋಲಾಕವು ಒಳಗೊಂಡಿರುತ್ತೆ. ಈಗ ಇಮೇಜ್ ಅಲ್ಲಿ ಕಾಣ್ತಾ ಇದ್ರಲ್ಲ ಆ ರೀತಿ ಈ ಲೋಹದ ಗುಂಡನ್ನ ಲೋಲಕದ ಗುಂಡು ಅಥವಾ ಬಾಬ್ ಅಂತ ಕರೀತಾರೆ. ಯಾವ್ದನ್ನ ಬಾಬ್ ಅಂತ ಕರೀತಾರೆ? ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ಬಾಬ್ ಅಂತ ಕರೀತಾರೆ. 1 2 3 ಏನಂತಾರೆ ಅದಕ್ಕೆ? ಬಾಬ್. ಬಾಬ್ ಅಂದ್ರೆ ಗುಂಡು. ಈ ಸಮಸ್ಥಿತಿಯಲ್ಲಿನ ವಿಶ್ರಾಂತ ಸರಳ ಲೋಲಾಕವನ್ನ ತೋರಿಸ್ತಾ ಇದ್ದೀವಿ. ಈ ಲೋಹದ ಗುಂಡನ್ನ ಒಂದು ಬದಿಗೆ ಸ್ವಲ್ಪ ಎಳೆದು ಸ್ವತಂತ್ರವಾಗಿ ಬಿಟ್ಟಾಗ ಇದು ಅತ್ತ ಇತ್ತ ತೂಗಾಡುತ್ತೆ. ಇಲ್ಲಿ ನೋಡ್ದಂಗೆ ಸರಳ ಲೋಲಕವು ಅತ್ತ ಇತ್ತ ಚಲಿಸೋದನ್ನ ನಾವು ಆವರ್ತಕ ಅಂತ ಕರಿತೀವಿ. ಸೊ ಇಲ್ಲಿ ಮೂವ್ಮೆಂಟ್ ಆಗ್ತಿದ್ಯಲ್ಲ, ಇದನ್ನ ನಾವು ಆವರ್ತಕ ಅಂತ ಕರಿತೀವಿ, ಅಂದ್ರೆ ಪಿರಿಯಾಡಿಕ್ ಅಂತ. ಅಥವಾ ಆಂದೋಲನ. ಆಂದೋಲನ ಅಂದ್ರೆ ಸ್ವಾತಂತ್ರ್ಯ ಆಂದೋಲನನ ಇಲ್ಲ, ಓಸಿಲೇಷನ್ ಅಥವಾ ಓಸಿಲೇಟರಿ ಚಲನೆ ಅಂತ ಕರಿತೀವಿ. ಏನಾಗುತ್ತೆ, ಈ ಲೋಲಕದ ಗುಂಡು ತನ್ನ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನೋಡಿ. ಇದನ್ನ 0 ಈ ಭಾಗವನ್ನ ಸಮಸ್ಥಿತಿಯಿಂದ ಆರಂಭಿಸುತ್ತೆ. ಅಲ್ಲಿಂದ ಆರಂಭಿಸಿ ಸ್ಥಾನ ಎ ಮತ್ತು ಬಿ ವರೆಗೆ ಚಲಿಸಿ ಪುನಃ ಸ್ಥಾನ ಎಗೆ ಹಿಂದಿರುಗುವಂತಹ ಆಂದೋಲನ ಪೂರ್ಣವಾಗುತ್ತೆ. ಇಟ್ ಕಂಪ್ಲೀಟ್ಸ್ 1 ಆಸಿಲೇಷನ್. ಅಲ್ಲದೆ ಲೋಲಕದ ಗುಂಡು ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಚಲಿಸಿ ತುದಿಗೆ ಹಿಂದಿರುಗುವುದನ್ನ ಒಂದು ಆಂದೋಲನ ಪೂರ್ಣಗೊಂಡಿದೆ ಅಂತ ನಾವು ಹೇಳಬಹುದಾಗತ್ತೆ. ಸೊ ನೀವಿಲ್ಲಿ ಗಮನಿಸಬಹುದು, ಎ ಬಿ ಸಿ ಅಂತ ಇದೆ. ಎ ಬಂದು 0 ಆಗಿರುತ್ತೆ, ಹೀಗ್ ಹೋಗಿ ಬಿ ಇಂದ ಸಿಗೆ ಒಂದು ಪೂರ್ತಿಯಾಗಿ ಹೋಗಿ ಬರೋಲ್ಲದಕ್ಕೆ ಒಂದು ಸರ್ಕ್ಯುಲೇಷನ್ ಅಥವಾ ಒಂದು ಆಸಿಲೇಷನ್ ಅನ್ನ ಅದು ಮುಗಿಸಿದೆ ಅನ್ನೋಂಥ ಅರ್ಥ ಬರುತ್ತೆ. ಲೋಲಕದ ಗುಂಡು ಒಂದು ಪೂರ್ಣ ಆಂದೋಲನವನ್ನ ಕ್ರಮಿಸಲು ತೆಗೆದುಕೊಳ್ಳುವ ಕಾಲವನ್ನ ಆವರ್ತನಾವಧಿ ಅಂತ ಕರಿತೀವಿ. ಸೊ ನಾನು ಅದನ್ನೇ ಇಲ್ಲಿ ಬರ್ತಿರೋದು, ಟೈಮ್ ಪೀರಿಯಡ್ ಅಂತ ಕರಿತಾ ಹೋಗಿರ್ತೀವಿ. ಟೈಮ್ ಪೀರಿಯಡ್ ಅಥವಾ ಆವರ್ತನ ಅವಧಿ ಅಂದ್ರೆ ಲೋಲಕವು ಈ ಒಂದು ಪೆಂಡುಲಮ್ ಒಂದು ಪೂರ್ಣ ಆವರ್ತನೆಯನ್ನ, ಸರ್ಕ್ಯುಲೇಷನ್ ಅನ್ನ, ಅಂದ್ರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗಿ ಮತ್ತೆ ಮೊದಲಿನ ಸ್ಥಾನಕ್ಕೆ ಬರುವುದನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವಂತಹ ಸಮಯ ಆವರ್ತನೆ ಆಗುತ್ತೆ. ಸೊ ಒಂದು ಲೋಲಕ ಏನಿರುತ್ತೆ, ಒಂದು ಬದಿಯಿಂದ ಹೋಗಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಇಲ್ಲಿಂದ ಹೋಗಿ ಮತ್ತೆ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬರುವುದನ್ನ, ಈ ಒಂದು ಟೈಮ್ ಅನ್ನ ನಾವು ಆವರ್ತನೆ ಅಥವಾ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಹೋಗ್ತಾ ಇದೆಯಾ ತಲೆಗೆ ನಾನು ಹೇಳ್ತಾ ಇರುವಂತಹ ವಿಷಯ? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಕ್ಟಿವಿಟಿಯ ಸಹ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಆಕ್ಟಿವಿಟಿ 9.2 ಹೇಗೆ ನೀವು ಒಂದು ಸ್ಟಾಪ್ ವಾಚ್ ಅನ್ನ ಬಳಸಿ ಅಥವಾ ಸ್ಟಾಪ್ ವಾಚ್ ಇಲ್ಲದೆ ಇದ್ದಾಗ ಮಾಮೂಲಿ ಸಮಯದ ಗಡಿಯಾರದಿಂದ ಒಂದು ಆವರ್ತನವನ್ನ ಹೇಗೆ ಕಂಡುಕೊಳ್ತೀರಾ ಅಂತ. ಸೊ ಇದನ್ನ ಹೇಳ್ಬೇಕಂದ್ರೆ ಒಂದು ಆಸಕ್ತಿದಾಯಕವಾದಂತಹ ವಿಷಯನ ನಿಮ್ಗೆ ಹೇಳ್ಬೇಕು. ಈಗ ನಿಮ್ಗೆ ನಾನು ಶೇರ್ ಮಾಡ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಇವ್ರು ಗೊತ್ತಿದ್ದಾರಾ? ಯಾರು ಇವ್ರು? ಇವ್ರ ಹೆಸರು ಗೆಲೀಲಿಯೋ ಗೆಲೀಲಿ ಅಂತ. ಏನ್ ಗೆಲೀಲಿ? ಇವ್ರ ಹೆಸರೇ ಗೆಲೀಲಿ. ಸೊ ಇವ್ರಿಗೂ ಸಮಯವನ್ನ ಕಂಡುಹಿಡಿಲಿಕ್ಕೂ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ. ಒಂದು ಲೋಲಕದ ಆವರ್ತನಾವಧಿ ಅಂತ ಹೇಳಿದ್ರೆ ಒಂದು ಸಂಪೂರ್ಣ ಅವಧಿ. ಈಗ ತಾನೇ ಹೇಳಿದ್ವಲ್ಲ, ಅದು ಒಂದು ಸ್ಥಿರಾಂಕ ಎಂಬ ಅನ್ವೇಷಣೆಯನ್ನ ಕುರಿತು ಒಂದು ಸ್ವಾರಸ್ಯಕರವಾದಂತಹ ಕಥೆ ಇದೆ. ಅದೇನಂತ ಹೇಳಿದ್ರೆ, ಈ ಚಿತ್ರಪಟದಲ್ಲಿ ಕಾಣ್ತಾ ಇರುವಂತಹ ವಿಜ್ಞಾನಿ ಹೆಸರು ಗೆಲೀಲಿಯೋ ಗೆಲೀಲಿ ಅಂತ. ಈ ಗೆಲೀಲಿಯೋ ಅವರು ಚರ್ಚ್ ನಲ್ಲಿ ಕುಳಿತಿರ್ಬೇಕಾದ್ರೆ ಚಾವಣಿಯಿಂದ ಸರಪಳಿಯೊಂದಿಗೆ ತೂಗು ಬಿಟ್ಟಂತಹ ದೀಪ ನಿಧಾನವಾಗಿ ಒಂದು ಬದಿಯಿಂದ ಮತ್ತೊಂದು ಬದಿಗೆ ತೂಗೋದ್ನ ಗಮನಿಸ್ತಾರೆ. ವಿಜ್ಞಾನಿಗಳು ಹೀಗೆ ಆ ಗಮನದಿಂದಾನೇ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ದೀಪವು ಒಂದು ಆಂದೋಲನವನ್ನ ಪೂರ್ಣಗೊಳಿಸಲು ಕಾಲದಲ್ಲಿ ಸಮಾನ ಸಂಖ್ಯೆಯನ್ನ ಅವರು ಕಂಡುಹಿಡಿತಾರೆ. ಬಟ್ ಅವಾಗೆಲ್ಲ ಅಲ್ಲಿ ಟೈಮ್ ಅನ್ನೋದಿರ್ತಿರ್ಲಿಲ್ಲ, ಕ್ಲಾಕ್ ಅನ್ನೋದಿರ್ತಿರ್ಲಿಲ್ಲ. ಬದಲಿಗೆ ಅವರು ಅವರ ಪಲ್ಸ್ ರೇಟ್ ಅಂದ್ರೆ ನಾಡಿ ಮಿಡಿತಗಳನ್ನ ಎಣಿಸ್ಕೊಳ್ತಾರೆ. ಎಣಿಸ್ಕೊಂಡವ್ರಿಗೆ ಆಶ್ಚರ್ಯ ಆಗತ್ತೆ. ಅವರ ಈ ಒಂದು ವೀಕ್ಷಣೆಯನ್ನ ಪರೀಕ್ಷಿಸಲು ಅನೇಕ ಲೋಲಕಗಳಿಂದ ಪ್ರಯೋಗಗಳನ್ನ ನಡೆಸ್ತಾರೆ.
ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ ನಿಗದಿತ ಉದ್ದದ ಲೋಲಕವು ತನ್ನ ಒಂದು ಆಂದೋಲನಕ್ಕಾಗಿ ಯಾವಾಗಲೂ ಸಮಾನ ಕಾಲಾವಧಿಯನ್ನ ತೆಗೆದುಕೊಳ್ಳುತ್ತೆ. ಅರ್ಥ ಆಯ್ತಾ? ನಾವು ಆವರ್ತನಾವಧಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಅದನ್ನ ಕಂಪ್ಲೀಟ್ ಮಾಡಕ್ಕೆ ಯಾವಾಗಲೂ ಅದೊಂದು ಈಕ್ವಲ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ಈ ವೀಕ್ಷಣೆಯು ಲೋಲಕದ ಗಡಿಯಾರಗಳನ್ನ ಅಭಿವೃದ್ಧಿಪಡಿಸಲು ಪೆಂಡುಲಮ್ ಕ್ಲಾಕ್ ಆಗಿನ ಕಾಲದಲ್ಲಿ ಇರ್ತಿತ್ತಲ್ಲ, ಅದನ್ನ ಅಭಿವೃದ್ಧಿ ಪಡಿಸಲು ಕಾರಣ ಆಗುತ್ತೆ. ಅದಾದ ನಂತರ ಕೀಲಿ ಸುತ್ತಿನ ಗಡಿಯಾರಗಳು, ಅಂದ್ರೆ ಕೀಲಿ ಸುತ್ತೋದ್ರಿಂದ ಇಡುವಂತಹ ಗಡಿಯಾರಗಳು ಮತ್ತೆ ಕೈ ಗಡಿಯಾರಗಳು ಈ ಲೋಲಕದ ಗಡಿಯಾರದ ಪರಿಷ್ಕೃತ ಮಾದರಿಗಳಾಗಿದೆ. ಅದ್ರಲ್ಲೇ ಬಂದಂತಹ ಮೋಸ್ಟ್ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಆಗ್ತಾ ಬರುತ್ತೆ. ಸೊ ಆದ್ರಿಂದ ಹೇಗೆ ಅವರು ಒಂದು ಗಂಟೆ, ಒಂದು ತೂಗು ಬಿಟ್ಟಂತಹ ದೀಪ ಈ ರೀತಿ ಹೋಗಿ ಬರೋದ್ರ ಟೈಮ್ ಒಂದೇ ಇರುತ್ತೆ, ಒಂದು ಈಕ್ವಲ್ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಅವರ ಪಲ್ಸ್ ರೇಟ್, ನಾಡಿ ಮಿಡಿತದಿಂದ ಅವರು ಕಂಡು ಹಿಡಿತಾ ಹೋಗ್ತಾರೆ. ಇದಿಷ್ಟು ಸಮಯದ ಕುರಿತು ಅವ್ರು ಮಾಡಿಟ್ಟಂತಹ ಒಂದು ವಿಶೇಷಕರ ಆಸಕ್ತಿದಾಯಕವಾದಂತಹ ವಿಷಯ ಆಗಿದೆ. ಈಗ ಬಹುಪಾಲು ಗಡಿಯಾರ ಅಥವಾ ಕೈ ಗಡಿಯಾರಗಳು ಹೆಚ್ಚು ವಿದ್ಯುತ್ ಕೋಶಗಳಿಂದ ಕೂಡಿರುತ್ತೆ ಅಥವಾ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಹೊಂದಿರುತ್ತೆ. ಈ ಗಡಿಯಾರಗಳನ್ನ ನಾವು ಕ್ವಾರ್ಟ್ಸ್ ಗಡಿಯಾರಗಳು ಅಂತ ಕರಿತೀವಿ. ಕೇಳಿದ್ದೀರಾ ಕ್ವಾರ್ಟ್ಸ್ ಗಡಿಯಾರಗಳು ಅಂತ ಹೇಳಿದ್ರೆ? ಇಲ್ಲ ಮೇಡಮ್, ನೀವೇ ತಿಳಿಸ್ಕೊಡಿ, ಕ್ವಾರ್ಟ್ಸ್ ಗಡಿಯಾರಗಳು ಅಂತ ಹೇಳಿದ್ರೆ ಏನು, ಅದು ಯಾವ ರೀತಿಯಾಗಿ ಇರುತ್ತೆ? ನೋಡಿ, ಇಂಥ ಗಡಿಯಾರಗಳನ್ನ ಕ್ವಾರ್ಟ್ಸ್ ಗಡಿಯಾರ ಅಂತ ಕರಿತೀವಿ. ಕಾಣಿಸ್ತಾ ಇದೆಯಾ? ಮತ್ತೊಮ್ಮೆ ಈ ಗೇಮ್ಸ್ ನ ಆಡೋಣ. 11 + 1 12, 10 + 2 12, 9 + 3 12, 8 + 4 12, 7 + 5 12, 6 + 6 12. ಸೊ ಇದಿಷ್ಟು ಗಡಿಯಾರದ ಒಂದು ಆಸಕ್ತಿದಾಯಕ ವಿಷಯ. ಈಗ ಕ್ವಾರ್ಟ್ಸ್ ಕ್ಲಾಕ್ ಅಥವಾ ಕ್ವಾರ್ಟ್ಸ್ ಗಡಿಯಾರದ ಬಗ್ಗೆ ಬರೋಣ. ಇದು ನಿಖರವಾದಂತಹ ಸಮಯವನ್ನ ತೋರಿಸಲು ಸ್ಫಟಿಕದ ಕ್ರಿಸ್ಟಲ್ ಕಂಪನಗಳನ್ನ ಬಳಸುವ ಅತ್ಯಂತ ಸಾಮಾನ್ಯ ಮತ್ತು ನಿಖರವಾದ ವಿದ್ಯುನ್ಮಾನ ಗಡಿಯಾರವಾಗಿದೆ. ವಿದ್ಯುನ್ಮಾನ ಗಡಿಯಾರ, ಎಲೆಕ್ಟ್ರೋಫೈಟ್ ಗಡಿಯಾರ. ಇದು ಬ್ಯಾಟರಿ ಚಾಲಿತವಾಗಿದ್ದು ಅಗ್ಗದ ಬೆಲೆಗೆ ಸಿಗುತ್ತೆ ಮತ್ತು ಯಾಂತ್ರಿಕ ಗಡಿಯಾರಗಳಿಗಿಂತ ಹೆಚ್ಚು ನಿಖರವಾಗಿದೆ. ಮತ್ತೆ ಸಾಮಾನ್ಯವಾಗಿ ನಾವು ಬಳಸುವಂತಹ ಗಡಿಯಾರಗಳೆಲ್ಲ ಈ ರೀತಿ ಕ್ವಾರ್ಟ್ಸ್ ಗಡಿಯಾರಗಳೇ ಆಗಿರುತ್ತೆ, ಅಂದ್ರೆ ವಿದ್ಯುನ್ಮಾನಗಳನ್ನ ಬಳಸಿ ತೆಗೆದುಕೊಳ್ಳುವಂಥದ್ದು. 1980ರ ದಶಕದಿಂದ ಇದು ಜಗತ್ತಿನಾದ್ಯಂತ ಹೆಚ್ಚಿನ ಗಡಿಯಾರಗಳಲ್ಲಿ ಬಳಕೆಯಾಗಿದೆ. ಯಾವ್ದಿದು? ವಿದ್ಯುನ್ಮಾನವಾದಂತಹ ಗಡಿಯಾರಗಳು. ಸೊ ಇದು ಕ್ವಾರ್ಟ್ಸ್ ಗಡಿಯಾರದ ಬಗ್ಗೆ ಇದ್ದಂತಹ ಕಿರು ಮಾಹಿತಿಯಾಗಿತ್ತು. ಈಗ ನೆಕ್ಸ್ಟ್ ಹೋಗ್ತಾ, ಹಳೆ ಕಾಲದಲ್ಲಿ ಯಾವ ರೀತಿಯಾಗಿ ಗಡಿಯಾರಗಳನ್ನ, ಅಂದ್ರೆ ಲೋಲಕದ ಗಡಿಯಾರಗಳು ಪ್ರಸಿದ್ಧ ಆಗೋದ್ಕಿಂತ ಮುಂಚೆ, ಗೆಲಿಲಿಯೋ ಅವರು ಕಂಡುಹಿಡಿಯೋದ್ಕಿಂತ ಮುಂಚೆ ಈ ಕಾಲವನ್ನ ಅಳತೆ ಮಾಡಲು ಅನೇಕ ರೀತಿ ಸಾಧನಗಳನ್ನ ಬಳಸ್ತಾ ಇದ್ರಂತ ನಮ್ಮ ಹಿರಿಯರು. ಸೊ ಯಾವ್ದ್ಯಾವ್ದು ಈ ಹಿಂದೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ ಅದ್ರ ಬಗ್ಗೆ. ನೆರಳು ಗಡಿಯಾರ, ಜಲ ಗಡಿಯಾರ ಹಾಗೂ ಮರಳು ಗಡಿಯಾರ. ನಾನ್ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಈಗ ನೀಡ್ತಾ ಹೋಗ್ತಾ ಇದ್ದೀನಿ. ಒಂದೊಂದೇ ಗಡಿಯಾರದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ ಮೊದಲನೇದಾಗಿ ನೆರಳು ಗಡಿಯಾರ. ನೆರಳು ಗಡಿಯಾರ ಅಂತ ಹೇಳಿದ್ರೆ ಸೂರ್ಯನ ನೆರಳಿನಿಂದ ನಾವು ನೋಡಬಹುದಾದಂತಹ ಗಡಿಯಾರ. ಮೇಡಮ್, ಇದು ಯಾವ ರೀತಿ ಇರಬಹುದು ಅಂದ್ರೆ, ನಮ್ಮ ಭಾರತದಲ್ಲೇ ಇರುವಂತಹ ಒಂದು ದೊಡ್ಡದಾದಂತಹ ನೆರಳು ಗಡಿಯಾರದ ಬಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಏನಾಗುತ್ತೆ, ಈ ನೆರಳು ಗಡಿಯಾರ ಸೂರ್ಯನ ಬೆಳಕು ಮತ್ತು ನೆರಳಿನ ಸ್ಥಾನವನ್ನ ಆಧರಿಸಿ ಸಮಯವನ್ನ ಸೂಚಿಸುವಂತಹ ಪುರಾತನವಾದಂತಹ ಸಾಧನ. ಇಲ್ಲಿ ಸೂರ್ಯನ ಕಿರಣಗಳಿಂದ ಉಂಟಾಗುವಂತಹ ನೆರಳು ಬೀಳುವ ಸ್ಥಾನದಿಂದ ಇದು ವೇಳೆ ಸೂಚಿಸುವಂತಹ ಸಲಕರಣೆ. ಇದು ಸೂರ್ಯನ ಕಿರಣಗಳನ್ನ ಬಳಸ್ಕೊಂಡು ಬೆಳಕಿನ ರೇಖೆ ಅಥವಾ ನೆರಳಿನ ಮೂಲಕ ಸಮಯವನ್ನ ತೋರಿಸುತ್ತೆ.
ಸಾಮಾನ್ಯವಾಗಿ ಇವುಗಳಲ್ಲಿ ನೆಲಕ್ಕೆ ಲಂಬ ಉದ್ದವಾಗಿರುವಂತಹ ಒಂದು ದಂಡ ಮತ್ತು ಅದರ ಸುತ್ತ ಸಮಯವನ್ನ ಗುರುತಿಸಿದ ಮೇಲ್ಮೈ ಇರುತ್ತೆ. ಸೊ ಮಧ್ಯಕಾಲೀನ ಸಮಯದಲ್ಲಿ ಈ ಒಂದು ಸಮಯವನ್ನ ಗುರುತಿಸ್ಕೊಡ್ಲಿಕ್ಕೆ ಈ ರೀತಿಯಾಗಿ ಬಳಸ್ತಾ ಇದ್ರು. ಈ ಸಮತಲ ಭಾಗಶಃ ಗೋಳಗಳು, ಸಿಲಿಂಡರ್ಗಳು ಮತ್ತು ಶಂಕುವಿನ ಆಕಾರದ ವಿನ್ಯಾಸಗಳಲ್ಲಿ ಈ ನೆರಳು ಗಡಿಯಾರಗಳನ್ನ ನಾವು ಕಾಣಬಹುದು. ಅದೇ ರೀತಿ ಮತ್ತೊಂದು ಗಡಿಯಾರ ಸಾಮಾನ್ಯವಾಗಿ ಸಮಯವನ್ನ ನೋಡ್ಲಿಕ್ಕೆ ಬಳಸುವಂತಹದ್ದು ಅಂತ ಹೇಳಿದ್ರೆ ಜಲ ಗಡಿಯಾರ. ಸೊ ಜಲ ಗಡಿಯಾರದಲ್ಲಿ ಏನ್ ಮಾಡ್ತಾ ನಾವು ಹೋಗ್ತೀವಿ ಅಂತ ಹೇಳಿದ್ರೆ, ಇದು ಪ್ರಾಚೀನ ಕಾಲದಲ್ಲಿ ದ್ರವದ ಹರಿವನ್ನ ಬಳಸ್ಕೊಂಡು ಸಮಯವನ್ನ ಅಳೆಯುವಂತಹ ಸಾಧನವಾಗಿತ್ತು. ಒಂದು ಪಾತ್ರೆಯಲ್ಲಿ ಇನ್ನೊಂದಕ್ಕೆ ನೀರು ನಿಧಾನವಾಗಿ ತೊಟ್ಟಿಕ್ಕುವಾಗ ಆ ಒಂದು ಕಾರ್ಯ ಹೇಗೆ ನಿರ್ವಹಿಸುತ್ತೆ ಅನ್ನೋದ್ರ ಮೇಲೆ ಈ ಒಂದು ಗಡಿಯಾರದ ಸಮಯವನ್ನ ಹೇಳ್ತಾ ಇದ್ರು. ಅಂದ್ರೆ ಒಂದು ಪಾತ್ರೆಯ ತಳದಲ್ಲಿರುವಂತಹ ಸಣ್ಣ ರಂಧ್ರದ ಮೂಲಕ ನೀರು ನಿಧಾನವಾಗಿ ಹೊರ ಹೋಗುವಾಗ ನೀರಿನ ಮಟ್ಟವನ್ನ ಗುರುತಿಸುವ ಮೂಲಕ ಸಮಯವನ್ನ ಅಳಿಲಾಗ್ತಾ ಇತ್ತು. ಸೊ ಇದು ಸಮಯ ಪಾಲನಾ ಸಾಧನಗಳಲ್ಲಿ ಒಂದು. ನಳಂದ ವಿಶ್ವವಿದ್ಯಾಲಯದಲ್ಲಿ ತಾಮ್ರದ ಪಾತ್ರೆಗಳನ್ನ ಬಳಸಿ 4 ಗಂಟೆಗಳ ಮಧ್ಯಂತರವನ್ನ ಅಳಿಯಲಿಕ್ಕೆ ಹೋಗ್ತಾ ಇದ್ರು. ಹಗಲು ರಾತ್ರಿ ಸಮಯವನ್ನ ಕೂಡ ಇದನ್ನ ಅಳಿಲಿಕ್ಕೆ ಬಳಸ್ತಾ ಇದ್ರು. ಇನ್ನು ಕೊನೆಯದಾದಂತಹ ಗಡಿಯಾರ ಅಂತ ಹೇಳಿದ್ರೆ ಅದನ್ನ ಸ್ಯಾಂಡ್ ಕ್ಲಾಕ್ ಅಥವಾ ಮರಳಿನ ಗಡಿಯಾರ ಅಂತ ಕರಿತೀವಿ. ಈ ಮರಳಿನ ಗಡಿಯಾರ ಯಾವ ತರ ಅಂತ ಹೇಳಿದ್ರೆ, ಮರಳಿನ ಹರಿವಿನ ಮೂಲಕ ಸಮಯವನ್ನ ಅಳಿಯುವಂತಹ ಪುರಾತನವಾದಂತಹ ಸಾಧನ. ಇದು 2 ಗಾಜಿನ ಪಾತ್ರೆಗಳನ್ನ ಸಣ್ಣ ರಂಧ್ರದ ಮೂಲಕ ಜೋಡಿಸಿ ಗುರುತ್ವಾಕರ್ಷಣೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ನಿಂದ ಮೇಲಿಂದ ಕೆಳಗೆ ಮರಳು ಹರಿಯುವಂತೆ ವಿನ್ಯಾಸಗೊಳಿಸಲಾಗುತ್ತೆ. ಇದನ್ನ ಮುಖ್ಯವಾಗಿ ಸಮಯದ ಅಳತೆ ಮತ್ತು ನಿರ್ವಹಣೆಗೆ ಬಳಸ್ತಾರೆ. ಸೊ ಇದರಿಂದನೂ ಕೂಡ ಸಮಯವನ್ನ ನಾವು ಗುರುತಿಸ್ಕೊಡ್ಲಿಕ್ಕೆ ಸಾಧ್ಯವಾಯಿತು. ಸೊ ಇದಿಷ್ಟು ವಿಶೇಷವಾಗಿ ಹೇಗೆ ಹಳೆ ಕಾಲದಲ್ಲಿ ಸಮಯವನ್ನ ಕಂಡುಹಿಡಿತಾ ಇದ್ರು ಅಂತ ನೆರಳು ಗಡಿಯಾರ, ಜಲ ಗಡಿಯಾರ ಮತ್ತು ಮರಳು ಗಡಿಯಾರದ ಮೂಲಕ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಜವದ ಮಾನಗಳು, ಕಾಲದ ಮಾನಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೂ ಕೂಡ ಕಾಲದ ಮಾನ ಏನು ಅಂತ ಗೊತ್ತಿದ್ರೆ ಅದನ್ನ ನೀವು ಹೇಳ್ಬಹುದು. ಮತ್ತೆ ಎಲ್ಲಾ ಏಕಮಾನ ಸಂಕೇತಗಳು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಏನಿರುತ್ತೆ ಅದನ್ನೆಲ್ಲ ನಾವು ಏಕವಚನದಲ್ಲೇ ಬರೆಯಬೇಕು. ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಸಿಂಗ್ಯುಲರ್ ಅಂಡ್ ನಾಟ್ ಇನ್ ಪ್ಲೂರಲ್. ಉದಾಹರಣೆಗೆ ಕಿಲೋಮೀಟರ್ಸ್ ಅಂತ ನಾವು ಹೇಳಲ್ಲ. ಸೆಂಟಿಮೀಟರ್ ಕಾಣಿಸ್ತಾ ಇದೆಯಾ? ಸೆಂಟಿಮೀಟರ್ಸ್ ಅಂತ ಹೇಳೋದಿಲ್ಲ. ಯಾಕೆ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡ್ಕೊಂಡೇ ಇದ್ದ ಪಕ್ಷದಲ್ಲಿ ಹೇಳಲಿಕ್ಕೆ ನಾವು ಸಿಗ್ತೀವಿ ಮುಂದಿನ ವಾರ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.